ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ವೆಜ್ ಪಲಾವ್ ಮಾಡೋಣ. ಸೊ ತುಂಬ ಈಸಿಯಾಗಿರಬೇಕು, ಟೇಸ್ಟಿಯಾಗಿರಬೇಕು, ಎಲ್ಲರೂ ಇಷ್ಟಪಡೋ ಥರ ಒಂದು ಹೋಟೆಲ್ ಶೈಲಿಯಲ್ಲಿ ಒಂದು ಒಳ್ಳೆ ವೆಜ್ ಪಲಾವ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ. ಬೇಸಿಕಲಿ ನಮ್ಮದು ಹೋಟ್ಲ್ ಇದೆ. ಹೋಟ್ಲ್ ಇರೋದ್ರಿಂದ ನನಗೆ ಒಂದಷ್ಟು ಟ್ರಿಕ್ಸ್ಗಳು ಗೊತ್ತಿದೆ ಹೋಟ್ಲಲ್ಲಿ ಯಾವ ಥರ ಟೇಸ್ಟಿಯಾಗಿ ಮಾಡ್ಬೋದು ಅಂತ. ಸೊ ಬನ್ನಿ ಫ್ರೆಂಡ್ಸ್, ನಿಮಗೂ ಕೂಡ ಹೋಟೆಲ್ ಶೈಲಿಯಲ್ಲೇ ಒಳ್ಳೆ ರುಚಿಯಾಗಿರೋಂಥ ನಾನು ವೆಜ್ ಪಲಾವ್ ಮಾಡ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂತ. ಈ ಥರದ್ದು ನೀವು ಟ್ರೈ ಮಾಡ್ತಾ ಇದ್ರೆ ಮನೆಯಲ್ಲಿ ಅವಾಗ ನೀವು ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ವೆಜ್ ಪಲಾವ್ ಮಾಡಬೇಕಾದ್ರೆ ಮೊದಲಿಗೆ ತರಕಾರಿ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ. ಸೊ ಕ್ಯಾರೆಟು, ಆಲೂಗಡ್ಡೆ, ನೋಕೋಲು, ಬಟಾಣಿ, ಬೀನ್ಸು, ಒಂದು ಈರುಳ್ಳಿ, ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ ಮಸಾಲ ರುಬ್ಕೊಳ್ಳೋಕ್ಕೆ ಪುದೀನ, ಕೊತ್ತಂಬರಿ, 3 ಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 4-5 ಪೀಸು ಬೆಳ್ಳುಳ್ಳಿ ಪೀಸು, ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ. ತರಕಾರಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪನೇ ಇರಲಿ, ಈ ಥರ ಇದ್ರೂ ಓಕೆ ಫ್ರೆಂಡ್ಸ್. ಬನ್ನಿ ಇವಾಗ ಮಸಾಲೆ ರುಬ್ಕೊಂಡು ಬರೋಣ. ಸೊ ಅದಕ್ಕೆ ನಾವು ಪುದೀನ ಮತ್ತು ಕೊತ್ತಂಬರಿ, ಒಂದು 3 ಮೆಣಸಿನ್ಕಾಯಿ, ಒಂದಷ್ಟು ಶುಂಠಿ, ಒಂದು 5-6 ಪೀಸ್ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ನೈಸಾಗಿ ಇದು ರುಬ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟಾದರೂ ಓಕೆ. ನೋಡಿ ಇಷ್ಟಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇವಾಗ ನಾವು ಒಗ್ಗರಣೆಗೆ ಮಸಾಲ ನೋಡ್ಕೊಳ್ಳೋಣ. ಐಟಮು ಇದೆ: ಪಲಾವ್ ಎಲೆ, ಸೋಂಪು ಕಾಳು, ಮತ್ತು ಏಲಕ್ಕಿ, ಮೆಣಸು, ಲವಂಗ, ಚಕ್ಕೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವಾಗ ನಾನೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸೊ ಕುಕ್ಕರ್ ಸ್ವಲ್ಪ ಕಾಯ್ದ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಎಣ್ಣೆ ಆದರೆ ಸಾಕು. 1-2 ಸ್ಪೂನ್ ನಾನು ತುಪ್ಪ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸೊ ತುಪ್ಪ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ನಮಗೆ ತುಪ್ಪ ಇಷ್ಟ ಆಗಲ್ಲ ಅಂದರೆ ನೀವು ತುಪ್ಪ ಸ್ಕಿಪ್ಪು ಮಾಡ್ಕೋಬೋದು. ಪಲಾವ್ ಏನು ಮಸಾಲೆ ಇದೆ ಅದು ಕೂಡ ಎಣ್ಣೆ ಕಾಯ್ದ್ಮೇಲೆ ಅದ್ರ ಜೊತೆಲೆ ಹಾಕ್ಬಿಟ್ಟು ನೀಟಾಗಿ ಅದು ಕೂಡ ಫ್ರೈ ಮಾಡ್ಕೊತಾ ಇದೆ. ನೋಡಿ, ಎಣ್ಣೆಲಿ ಫ್ರೈ ಮಾಡಿದ್ರೇ ಸೊ ತುಂಬ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಇಷ್ಟ ಆದರೆ ಓಕೆ. ಜೊತೆಲೆ ನಾವು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಅದು ಕೂಡ ಎಣ್ಣೆಲೆ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ಅದು ಕಲರ್ ಚೇಂಜ್ ಆಗೋವರೆಗೂ, ಗೋಲ್ಡನ್ ಕಲರ್ ಬರೋವರೆಗೂ ಸೊ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ತಿರುಗಿಸ್ತಾ ಇರಿ. ಇವಾಗ ಕಲರ್ ಚೇಂಜ್ ಆಯ್ತು ನೋಡಿ. ಇಷ್ಟ ಆದಮೇಲೆ ಇವಾಗ ತರಕಾರಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಏನು ನೋಕೋಲು, ಕ್ಯಾರೆಟು, ಬೀನ್ಸ್ ಏನಿದೆಯಲ್ಲ ಅದು ಕೂಡ ಎಣ್ಣೆ ಒಳಗಡೆ ಹಾಕ್ಕೊಂಡು ನೀಟಾಗಿ ಅದು ಫ್ರೈ ಮಾಡ್ತಾ ಇರಬೇಕು. ಸೊ ನೋಡಿ ಇಷ್ಟು ತಿರುಗಿಸ್ತಾ ಇರಿ. ಸೊ ಸ್ವಲ್ಪ ದಪ್ಪನೇ ಇರಲಿ, ಪಲಾವಲ್ಲಿ ಒಂಚೂರು ದಪ್ಪ ಇದ್ರೇ ತರಕಾರಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಎಣ್ಣೆಲೆ ನಾವು ಈ ಥರ ನೀಟಾಗಿ ತಿರುಗಿಸ್ಕೊತಾ ಇರಿ. ಸೊ ತುಂಬ ಹಂಗೆ ಬಿಟ್ಬಿಟ್ರೆ ತಳ ಸೀದೋಗ್ಬಿಡುತ್ತೆ. ನಾನು 1 ಕಪ್ ಆಗೋಷ್ಟು ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಬಟಾಣಿ ನೈಟಲ್ಲೇ ನೆನೆ ಇಕ್ಕಿರೋದು. ಸೊ ಹಸಿ ಬಟಾಣಿ ಸಿಗುತ್ತೆ, ಅದು ಕೂಡ ಹಾಕೋಬೋದು. ಸೊ ನಾನು ರಾತ್ರಿ ನೆನೆ ಇಕ್ಕಿದಿಲ್ಲ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಓಕೆ, ನಾನು 1.5 ಸ್ಪೂನ್ ಆಗೋಷ್ಟು ಉಪ್ಪು ತೊಗೊತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ರುಬ್ಬಿಟ್ಟಿರೋ ಮಸಾಲೆ ಕೂಡ ಆ ತರಕಾರಿಗೆ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೊ ತರಕಾರಿ ನಾನು ಎಣ್ಣೆಲಿ ಫ್ರೈ ಮಾಡಿಲ್ಲ, ಹಸಿಯಾಗೆ ನಾನು ರುಬ್ಕೊಂಡಿರೋದ್ರಿಂದ ಸೊ ನೀವು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ತಿರುಗಿಸ್ತಾ ಇರಿ. ನೋಡಿ ಫ್ರೆಂಡ್ಸ್, ಇವಾಗ ಬಟಾಣಿ ತರಕಾರಿ ಜೊತೆ ಸೊ ಈ ಮಸಾಲ ಕೂಡ ಎಣ್ಣೆ ಒಳಗಡೆ ಚೆನ್ನಾಗಿ ಈ ಥರ ಕುದೀತಾ ಇದೆ. ನೋಡಿ, ಇವಾಗ ಒಂದಷ್ಟು ಅರಿಶಿಣ, ಸ್ವಲ್ಪ ನಾವು ರೆಡ್ ಚಿಲ್ಲಿ ಪೌಡ್ರು, ಅದ್ರ ಜೊತೆಲೆ ಒಂಚೂರು ಗರಂ ಮಸಾಲ. ಸೊ ಜಾಸ್ತಿ ಮಸಾಲೆ ಐಟಮ್ ಏನು ಹಾಕ್ಬೇಡಿ ಫ್ರೆಂಡ್ಸ್, ತಿನ್ನೋಕ್ಕಾಗಲ್ಲ, ಬಾಯಿ ಹಿಡಿದ್ಬಿಡುತ್ತೆ. ಸೊ ನಿಮ್ಮ ಮನೇಲಿ ಸಿಗೋಂಥ ಒಂದು ಈ ಥರದ ಮಸಾಲೆ ಐಟಮೇ ಹಾಕ್ಕೊಂಡು ಒಳ್ಳೆ ರುಚಿಯಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಲಿಂಬೆಹಣ್ಣು ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಸೊ ನೀವು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೋಬೋದು ಫ್ರೆಂಡ್ಸ್. ಮೊಸರು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಲಿಂಬೆಹಣ್ಣು ಇರೋದ್ರಿಂದ ಲಿಂಬೆಹಣ್ಣೆ ತೊಗೊಂಡು ಹಾಕಿದ್ದೀನಿ. ಈ ಥರ ಅದು ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಸೊ ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ನೋಡಿ, ನಾನು ಒಂದು 15 ನಿಮಿಷ ಮುಂಚೆನೇ ಅಕ್ಕಿ ನೆನೆಕ್ಕಿದ್ದೀನಿ. ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ. ಓಕೆ, ಇವಾಗ ಅದು ಕೂಡ ತರಕಾರಿಯಲ್ಲಿ ನೀಟಾಗಿ ಬೇಯಲಿ ಸರ್. ಇಷ್ಟೊಂದು ಚೆನ್ನಾಗಿ ತಿರುಗಿಸ್ಬಿಟ್ಬಿಟ್ರೆ ಒಂದು 10 ನಿಮಿಷ ಅಲ್ಲ 5 ನಿಮಿಷ ಈ ಥರ ಬೇಯಿಸ್ಕೊಂಡ್ಬಿಡಿ. ತರಕಾರಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಯಾವುದು ಬಿರ್ಸಿರಲ್ಲ ತಿನ್ನೋಕ್ಕೆ. ಇಷ್ಟಿದ್ರೆ ಓಕೆ. ಇವಾಗ ನಾನು ನೆನೆಕ್ಕಿರೋ ಅಕ್ಕಿ 1 ಗ್ಲಾಸು ಅದು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೆ. ನೋಡಿ, ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಒಂದು ಅಕ್ಕಿ ಹಾಕ್ಬಿಟ್ಟು ಅದು ಕೂಡ ಕ್ಲೀನಾಗಿ ನೀವು ತಿರುಗಿಸ್ತಾ ಇರಬೇಕು, ತಳ ಹಿಡಿಯುತ್ತಿಲ್ಲ ಅಂದರೆ.
ಇಷ್ಟು ತಿರುಗಿಸ್ಕೋದ್ಮೇಲೆ ಒಂದು ಕುದಿ ಬಂದಮೇಲೆ ಆಮೇಲೆ ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡುವಂತ್ರಿ. ಫಸ್ಟು ನೋಡಿ ಇಷ್ಟೊಂದು ಕುದಿತಾ ಇರ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೋಡ್ಕೊಂಡು ಮಾಡಿ, ಸ್ವಲ್ಪ ವಿಸಿಲೆಲ್ಲ ಅದು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್. ಇದು ಓಕೆ, 2 ವಿಸಿಲ್ ತಗೊಳ್ಳಿ ಫ್ರೆಂಡ್ಸ್, ಸಾಕು. 2 ವಿಸಿಲ್ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಓಕೆ, 2 ವಿಸಿಲ್ ಆಯಿತು. ಒಂದು 5 ನಿಮಿಷ ಬಿಟ್ಬಿಟ್ಟು ನಾನು ಓಪನ್ ಮಾಡ್ತಾಯಿದ್ದೆ ನೋಡಿ. ವಾವ್, ನೋಡಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ನೋಡಿ ಪಲಾವು. ಒಳ್ಳೆ ಹೂವು ಕಣ್ಣಂಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ಹಂಗೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಉದುರು ಆಗಿದೆ. ಬಿಸಿ ಪಲಾವು. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ವಾವ್, ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಹೊಸ ರೆಸಿಪಿ ಬರ್ತಾ ಇರುತ್ತೆ. ಎಂಜಾಯ್ ಮಾಡಿ. ಥ್ಯಾಂಕ್ ಯು.